ಯಾರು ನೀವು ನಿಮ್ಮ ಅಣ್ಣನ ಸ್ವಲ್ಪ ಹೇಳಿದ್ದೀರಾ? ನೋಡಿ, ನಿಮ್ಮಂತ ಹೆಣ್ಣಿಗೆ ಅಂಜಿಕೆ ನಾಚಿಕೆ ಇದು ಮಾಡೋದು. ಹೇಳಿ ನಿಮ್ಮ ಅಣ್ಣನ ನೋಡಿ, ನಾನು ನನ್ನ ಚಿಕ್ಕಮ್ಮನ ತಾಯಿಯನ್ನು ಅಂದಿನಿಂದ ನನ್ನ ತಂದೆ ಸ್ಥಾನದಲ್ಲಿ ನಿಂತು ನನ್ನ ನೋಡ್ತಾರೆ. ನನ್ನ ಹೆಸರು ಶಂಕರ್. ಅನಂತರಾಗಿದ್ದ ನಾವಿಬ್ಬರನ್ನ ಮನೆಗೆ ತಂದು ಸಾಕಿ ಬೆಳೆಸ್ತಾ ಇದ್ದಾನೆ ನನ್ನ ತಂದೆ ಮಹಾದೇವಪ್ಪ. ಇಲ್ಲಿ ನಮ್ಮೆಲ್ಲರ ಮೇಲೆ ತಮ್ಮ ಪ್ರಾಣವನ್ನೇ ಇಟ್ಕೊಂಡಿದ್ದಾರೆ ನನ್ನ ಪ್ರದೀಪ್. ಓಹೋ, ಅವನೇ ನಿನ್ನ ಅಣ್ಣನೇ? ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ಬರು ಒಂದೇ ಶಾಲೆಯಲ್ಲಿ ಓದಿದೆವು, ಒಂದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದೆವು. ನಿಮ್ಮ ಅಣ್ಣನು ನಾನು ಒಂದು ಹಾಗೆ ನಿಮ್ಮ ಹೆಸರನ್ನು ಸ್ವಲ್ಪ ಹೇಳ್ತೀರಾ? ನನ್ನ ಹೆಸರು ನಂದಿನಿ. ಓಹೋ ಓಹೋ, ಎಷ್ಟೊಂದು ಸೊಗಸಾಗಿ ಇಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಗಳು. ನಿನ್ನ ಸೌಂದರ್ಯಕ್ಕೆ ತಕ್ಕ ಹೆಸರನ್ನೇ ಇಟ್ಟಿದ್ದಾರೆ. ನಿನ್ನ ಮೈಕಾಂತಿಯನ್ನು ನೋಡಿದರೆ ಎಲ್ಲೋ ಬಡ ಕುಟುಂಬದಲ್ಲಿದೆಯಲ್ಲ. ಏನ್ ಮಾಡಿ ಆ ದೇವರು ಆಡಿಸಿದಾಗೆ ನಾವು ಹಾಡಬೇಕು ತಾನೆ. ಬಡವರು ಪಡೆದುಕೊಂಡು ಬಂದದ್ದು ಬಡವರು, ಶ್ರೀಮಂತರು ಪಡೆದುಕೊಂಡು ಬಂದದ್ದು ಶ್ರೀಮಂತರು. ಇದೆಲ್ಲ ಯಾವುದು ಕೂಡ ಶಾಶ್ವತವಲ್ಲ. ಹಗಲು ರಾತ್ರಿ ಎನ್ನುವಂತೆ ಒಂದಲ್ಲ ಒಂದು ದಿನ ಇದು ಕಳೆದು ಹೋಗಲೇಬೇಕು, ಇನ್ನೊಂದು ಹುಟ್ಟಿ ಬರಲೇಬೇಕು. ಹೀಗಿರ್ಬೇಕಾದ್ರೆ ನಿಮ್ಮ ಹತ್ರ ಮಾತಾಡ್ತಾ ಸಮಯ ವ್ಯರ್ಥವಾಗ್ತಾ ಇದೆ. ನನ್ನ ಅಣ್ಣನ ನನಗೋಸ್ಕರ ದಾರಿಯನ್ನು ಕಾಯ್ತಾ ಇರ್ತಾರೆ. ಅದೇನು ಅನ್ಸ್ಕೋಬೇಡಿ, ಅದೇನೇ ಇದ್ರೂ ಕೂಡ ನೇರವಾಗಿ ಕೇಳಿ. ನೋಡಿ, ನಿಮ್ಮನ್ನ ಮನಸ್ಸಾಗಿ ನಾನು ಪ್ರೀತಿಸ್ತಾ ಇದ್ದೀನಿ. ಆದರೆ ನನ್ನ ಮದುವೆ ಆಗಬೇಕು ಅನ್ನೋದೇ ಆದರೆ ನನ್ನ ಅಣ್ಣ ಮತ್ತು ನನ್ನ ತಂದೆಯರು ಒಪ್ಪಿಗೆಯಿಂದ ಮಾತಾಡ್ತಾರೆ. ನೋಡು ನಂದಿನಿ, ಒಂದು ವೇಳೆ ನಿನ್ನ ಅಣ್ಣಂದಿರು ಒಪ್ಪದಿದ್ದರೆ ಪಾಪ ನಾನು ಏನು ಮಾಡಲಿ ಹೇಳು ನಂದಿನಿ. ಖಂಡಿತವಾಗ್ಲೂ ನೀವು ಅವರನ್ನು ಒಪ್ಪಿಸ್ತೇವೆ. ನಿನಗೆ ನಾನು ಬೇಕು, ನನ್ನ ಪ್ರೀತಿ ಬೇಕು ಅನ್ನೋದೇ ಆದರೆ ಖಂಡಿತವಾಗ್ಲೂ ಅವರನ್ನು ಒಪ್ಪಿಸಲೇಬೇಕು. ಒಪ್ಪಿಸ್ತಿದ್ರೆ ನನಗೆ ಮಾಡಿ.